ಮಗನೊಬ್ಬ ಹೊಂಟಿರುವ ಎಚ್ಚರಿಕೆ. ಶಿವಣ್ಣ, ಇವತ್ತು ನಿಮಗೆ ಹ್ಯಾಪಿ ಫಾದರ್ಸ್ ಡೇ. ನಾವೆಲ್ಲ ಚೆನ್ನೈಯಲ್ಲಿ ಹುಟ್ಟಿ ಬೆಳೆದಿದ್ದು. ತಿರುಪತಿಯಿಂದ ಬಸ್ಗಳು ಬರೋದು, 4 ಬಸ್ಸು, 5 ಆಂಧ್ರದಿಂದ, 4 ಬಸ್ಸು ಕರ್ನಾಟಕದಿಂದ. ಅಲ್ಲಿ ಬಂದು ನೇರ NTR ಮನೆಗೆ ಹೋಗೋದು, ಇನ್ನು 4 ಬಸ್ ನಮ್ಮ ಮನೆಗೆ. ಇವತ್ತು ಇಬ್ರು ಸೂಪರ್ ಸ್ಟಾರ್ ಮಕ್ಕಳು ಜೊತೆಗೆ ಕೂತ್ಕೊಂಡಿದ್ದಾರೆ. ಇದೇ ಮಾತು ಅಪ್ಪಾಜಿ ಹೇಳಿದ್ರು. ಅಪ್ಪಾಜಿ ಅವರು NTR ಮಧ್ಯ, ಆಮೇಲೆ ಆ ಕಡೆ ಇವರು ನಾಗೇಶ್ವರ ಇಬ್ರು ಮಧ್ಯೆ ಕೂತ್ಕೊಂಡಿದ್ರು ಒಂದು ಸಂದರ್ಭದಲ್ಲಿ. ನಾನು ಅವ್ರನ್ನ ನೋಡಕ್ ಬಂದೆ, ಇವತ್ತು ಅವ್ರ ಜೊತೆ ಕೂತ್ಕೊಳಕ್ ಬಂದಿವ, ಭಾಗ್ಯ ಕೊಟ್ಟ ದೇವರು ಅಂತ. ಶಿವಣ್ಣವ್ರ ಬಗ್ಗೆ ಒಂದೇ ಮಾತು ಹೇಳ್ಬೇಕಂದ್ರೆ, ಅವ್ರ ಅಪ್ಪಾಜಿ ಕೈಲಿ ಅಪ್ಪಾಜಿ ಅಂತ ಕರ್ಸ್ಕೊಂಡ ಏಕೈಕ ವ್ಯಕ್ತಿ ಅವರು. ಶಿವಣ್ಣವ್ರ ಹೆಸರು ಶಿವಪುಟ್ಟ ಸ್ವಾಮಿ ಅಂತ, ಅದು ನಮ್ಮ ತಾತನ ಹೆಸರು. ಆ ಹೆಸರು ಇಟ್ಬಿಟ್ರು ಅಂತ ನಮ್ಮ ತಂದೆಯವರು ಅವನ್ನ ಶಿವಣ್ಣ ಅಂತ ಕರಿತಿರ್ಲಿಲ್ಲ, ಅಪ್ಪಾಜಿ ಅಪ್ಪಾಜಿ ಅಂತ ಕರೆಯೋರು. ನನಗೆ ಅಪ್ಪಾಜಿಯಾಗಿ ಉಳ್ಕೊಂಡ್ಬಿಟ್ಟ ಅವನು. ಶಿವಣ್ಣವ್ರಿಗೆ 100 ದಿನ ಬಂದ್ಬಿಟ್ಟು ಒಂದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟವ್ರೆ. ಎಲ್ರಿಗೂ ಏನೇನೋ ಅಭ್ಯಾಸ ಇರುತ್ತೆ, ಅವ್ರಿಗೆ 100 ದಿನ ಕೊಡೋದೊಂದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ ನೋಡಿ. ಆನಂದ್ ಚಿತ್ರದಿಂದ ಇಲ್ಲಿವರೆಗೂ 100 ಡೇಸ್ ಕೊಡ್ತಾ ಇದ್ದಾರೆ. ವಾಸು ಬಗ್ಗೆ ಹೇಳಿ ಒಂದು ಮಾತು ಹೇಳಲೇಬೇಕು. ಗುರಿ ಪಿಕ್ಚರ್ ಮಾಡಿದಂಥ ವಾಸು. ಆಮೇಲೆ ರಥಸಪ್ತಮಿ ಚಿತ್ರನ ಅವರು ಸ್ಕ್ರೀನ್ ಪ್ಲೇ ಮಾಡಿದವರು ಅವರೇ. ಆಮೇಲೆ ಯಾರಿಗೂ ಗೊತ್ತಿಲ್ಲದ ವಿಷಯ ಒಂದಿದೆ, ಅಪ್ಪಾಜಿ ಬಂದ್ಬಿಟ್ಟು ಇನ್ಫ್ಯಾಂಟ್ ಜೀಸಸ್ ಮೇಲೆ ಹಾಡಿದ್ದಾರೆ, ಅದನ್ನು ವಾಸು ಅವರೇ ಹಾಡಿಸಿದ್ರು. ಇನ್ಫ್ಯಾಂಟ್ ಜೀಸಸ್ ಮೇಲೆ ಈ ವಾಸು ಅವರು ಎಷ್ಟು ಬೇಗ ಕತೆ ಹೇಳ್ತಾರೆ ಅಂದ್ರೆ, ಸುಸ್ಸು ಮಾಡೋದ್ರೊಳಗೆ ಕತೆ ಹೇಳ್ಬಿಡ್ತಾರೆ. ಹೇಳಿ, ಪ್ಯಾಂಟ್ ಬಟನ್ ಹಾಕೋದ್ರೊಳಗೆ ಸ್ಕ್ರೀನ್ ಪ್ಲೇ ಮಾಡ್ಬಿಡ್ತಾರೆ, ಅಷ್ಟು ಸ್ಪೀಡ್ ಅವರು. ಅದಕ್ಕೆ ಇವತ್ತು ಶಿವಣ್ಣ ಅವ್ರದ್ದು 100 ಡೇಸ್ ಆಗಿದೆ. ಶಿವಣ್ಣ ಅವ್ರು ಇನ್ನೂ ಬೇಕಾದಷ್ಟು ದಿವಸ ಇತ್ತು, ಬೇಕಾದಷ್ಟು ಸಿನಿಮಾ ಜನಕ್ಕೆ ಕೊಟ್ಟು ನಿಮ್ಮನ್ನೆಲ್ಲ ಮನರಂಜಿಸ್ಬೇಕು ಅಂತ ಆ ದೇವರು ನನ್ನ ಪ್ರಾರ್ಥನೆ. ಬಟ್ ಶಿವಣ್ಣ ಅವ್ರಿಗೆ ಇಷ್ಟು ಎನರ್ಜಿ ಇರೋದಕ್ಕೆ ಒಂದೇ ಕಾರಣ ನಮ್ಮ ಅತ್ತಿಗೆ. ಯಾಕೆಂದ್ರೆ ಅವರು ತಾಯಿ, ತಂಗಿ, ಮಗಳು ಎಲ್ಲ ಆಗಿದ್ದಾರೆ ಅವ್ರಿಗೆ, ಅಲ್ವಾ ಅದಕ್ಕೆ? ನೀವಿಲ್ಲ ಅಂದ್ರೆ ಶಿವಣ್ಣ ಇಲ್ಲ. ಅವಂತ ಅರ್ಧನಾರೇಶ್ವರ ಇದ್ದಾರೆ, ಅವ್ರು ಶಿವ ಪಾರ್ವತಿ ಇದ್ದಾರೆ. ಶಿವಣ್ಣ ನೋಡಿ, ಶಿವಣ್ಣ ಅವ್ರದ್ದು ಶಿವ ಅಂದ್ರೆ ವರ್ಡಲ್ಲಿ ಶಿವ ಅಂದ್ರೆ ಪಿಕ್ಚರ್ ಎಲ್ಲ ಹಿಟ್ ಆಗಿರೋದೆ. ಶಿವಲಿಂಗು, ಶಿವಭಕ್ಷಿತ ಕಣ್ಣಪ್ಪ, ಶಿವ ಅಂತ ಶಿವ ಸೈನ್ಯ. ಅವ್ರಿಗೆ ಅದೇನೋ ಶಿವ ಅಂತ ಅಪ್ಪಾಜಿ ಶಿವಪುಟ್ಟ ಸ್ವಾಮಿ ಅಂತ ಹೆಸರಿಟ್ಬಿಟ್ರು. ಶಿವ ಅಂದ್ರೆ ದೇವರು, ಮೂಲ ದೇವರು ಅವರೇ. ಶಿವಣ್ಣ ಅವ್ರು ಇನ್ನೂ 100 ಪಿಕ್ಚರ್ ಮಾಡ್ತಾರೆ ಅಂತ ನಮ್ಗೆಲ್ಲ ನಂಬಿಕೆ ಇದೆ. ನನಗಂತೂ ತುಂಬಾ ಪುಣ್ಯ, ಒಬ್ಬ ಅಣ್ಣಾಗಿದ್ದಾನೆ, ಒಬ್ಬ ಸ್ನೇಹಿತನಾಗಿದ್ದಾನೆ, ಅವನ ಜೊತೆ ಆಕ್ಟ್ ಮಾಡಿದ್ದೀನಿ. ಎಲ್ಲಕ್ಕಿಂತ ಹೆಚ್ಚಾಗಿ ನನಗೆ ತಂದೆ ಸಮಾನ ಅವನು. ನನ್ನ ಆಯುಷು ಅವನಿಗೆ ಕೊಟ್ಟು ನಿಮ್ನೆಲ್ಲ ಮನರಂಜಿಸಿ ಅಂತ ದೇವರು ಬೇಕಾರೆ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್ ರಾಘಣ್ಣ. ರಾಘಣ್ಣ ಜೋರ ಚಪ್ಪಾಳೆ ಬರಬೇಕು ಪ್ಲೀಸ್. ಅಲ್ಲಿ ದಯವಿಟ್ಟು